ಓಕೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಿನ್ನೆ ಒಂದು ದಿವಸನೇ ವೀಡಿಯೋನ ಮಿಸ್ ಮಾಡಿದ್ದೀನಿ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಇವತ್ತು ಮತ್ತೆ ಬಂದಿದ್ದೀನಿ ಗಾಯ್ಸ್. ಮತ್ತೊಮ್ಮೆ ಒಳ್ಳೆಯ ಒಂದು ಸಂದೇಶದೊಂದಿಗೆ ನಿಮ್ಮ ಜೊತೆ ಮತ್ತೊಮ್ಮೆ ಈ ವ್ಲಾಗರ್ ಕನ್ನಡಿಗ ಬಂದಿದ್ದಾನೆ ಗೈಸ್. ಎಲ್ಲರೂ ಕೂಡ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಶೇರ್ಸ್ ಎಲ್ಲ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ಕಂಟೆಂಟ್ ಏನಪ್ಪ ಅಂತ ಅಂದರೆ ಗೈಸ್, ಗಿಲ್ಲಿ ಮತ್ತು ಅಶ್ವಿನಿ ಅವ್ರದ್ದು ಮತ್ತೊಮ್ಮೆ ಜಗಳ ಆಯಿತು. ಏನು ಜಗಳ ಅಂತ ತೋರಿಸ್ತೀನಿ, ವಿಡಿಯೋನ ಪೂರ್ತಿ ನೋಡಿ ಗೈಸ್. ಯಾಕಪ್ಪ ಅಂದರೆ ಯಾರನ್ನು ಕೂಡ ಮಿಸ್ ಮಾಡ್ಕೊಬೇಡಿ. ಅಶ್ವಿನಿ ಅವರ ಫ್ಯಾನ್ಸ್ ಇರ್ತೀರಾ ಅಥವಾ ಗಿಲ್ಲಿ ಅವರ ಫ್ಯಾನ್ಸ್ ಇರ್ತೀರಾ, ಏನಾಯಿತು ಇವರಿಬ್ಬರ ಮಧ್ಯೆ, ಏನೇನೆಲ್ಲ ಫೈಟ್ ನಡೀತು ಅಂತ ನೋಡಬೇಕು ಅಂತಂದರೆ ವಿಡಿಯೋನ ಪೂರ್ತಿ ನೋಡಿ ಗೈಸ್. ಓಕೆ ಗೈಸ್, ಒಂದು ವಿಡಿಯೋನ ಆ ಪ್ರೋಮೋ ಏನಿತ್ತು ಅದನ್ನು ನೋಡ್ಕೊಬರೋಣ ಬನ್ನಿ ಗೈಸ್. ಅವಧಿಯ ಒಳಗೆ ಆ ಪ್ರದೇಶಕ್ಕೆ ತಲುಪಿ ನೃತ್ಯ ಪ್ರದರ್ಶನ ಮಾಡಬೇಕು. ತೆಗೆದುಕೊಂಡ ಅವಧಿ ಅನುಗುಣವಾಗಿ ವಾರದ ದಿನಸಿ ಸಾಮಗ್ರಿಗಳನ್ನು ಗಳಿಸುತ್ತದೆ. ಅಶ್ವಿನಿ ಅವರು ಸೂಚಿಸಲಾದ ಅವಧಿಯ ಒಳಗೆ ತಲುಪದ ಕಾರಣ ಮನೆ ಈ ಸುತ್ತಿನಲ್ಲಿ ಸೋತಿದೆ. ಹೇಳಿದ್ರೆ ಕೇಳಲ್ಲ. ನಾನು ಮಾಡಿದೀನಿ ಅಂತ ಮಾಡ್ತಾ ಇರೋದು ಈಗ. ನಾನು ಬೇಕು ಅಂತ ಮಾಡಿ. ನೋಡಿದ್ರಲ್ಲ ಗಾಯ್ಸ್, ಇದಕ್ಕೆ ಗಾಯ್ಸ್ ನಮ್ಮ ಗಿಲ್ಲಿ ಅವ್ರನ್ನ ಕೌಂಟರ್ ಗಿಲ್ಲಿ ಅಂತ ಕರೆಯೋದು. ಏನಪ್ಪ ಅಂತಂದರೆ ಈ ಕೌಂಟರ್ನಲ್ಲಿ ಗಿಲ್ಲಿದು ಯಾವುದೇ ಕೂಡ ತಪ್ಪಿಲ್ಲ. ಅಶ್ವಿನಿ ಅವರು ಲೇಟಾಗಿ ಬಂದಿದ್ದಕ್ಕೆ ಗಿಲ್ಲಿ ಅವರು ಆ ಥರ ಹೇಳಿದರು ಅಷ್ಟೇ. ಹಾಗೆಯೇ ನಿಮಗೆ ಯಾರ್ದು ಇಲ್ಲಿ ತಪ್ಪು ಅನಿಸುತ್ತೆ ನೀವು ಕಮೆಂಟ್ ಮಾಡ್ಬೋದು ಗೈಸ್. ಈಗ ಯಾವ ಒಂದು ಕಂಟೆಸ್ಟೆಂಟ್ ಆದರೂ ನಾನು ಆಕ್ಸೆಪ್ಟ್ ಮಾಡ್ಕೊತೀನಿ. ಗಿಲ್ಲಿ ಆದರೂ ಪರವಾಗಿಲ್ಲ, ಅಶ್ವಿನಿ ಆದರೂ ಪರವಾಗಿಲ್ಲ. ನೀವೇ ನೋಡ್ಬೋದು ಬಿಗ್ ಬಾಸ್ನ ಟಾಸ್ಕ್ ಹೇಗಿತ್ತು ಈ ಪ್ರೋಮೋದಲ್ಲಿ ಅಂತ. ಒಂದು ಬಿಗ್ ಬಾಸ್ನ ಟಾಸ್ಕ್ ಸಖತ್ತಾಗಿತ್ತು. ಆದರೆ ಅಶ್ವಿನಿ ಅವರು ಮಿಸ್ ಮಾಡಿದ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಬಾಯ್ ಬಾಯ್.